ಪಂಚವ ಏ ಪಂಚವ ಸಾಣಿಗೆ ಒಂದಿಟ್ಟು ತಗೊಂಬರವ ಇಲ್ಲಿ ಒಂದಿಟ್ಟು ಸಾಣ್ಸಕ ಅದು ದೊಡ್ಡ ಕಿಂಡಿದ ತೊಗೊಂಬ. ಹ್ಞೂ ಅವ್ವ ತರ್ತೀನಿ. ಈ ಹುಡುಗಿಗೆ ಕರೆದು ಕೇಳೋದೇ ಇಲ್ಲ, ತರ್ತೀನಿ ಅಂತಾಳ, ತರೋದೇ ಇಲ್ಲ. ಎಲ್ಲದಿದೆ ತೊಗೊಂಬ ಅದನ್ನೊಂದಿಟ್ಟು. ಅವ್ವ ಎಲ್ಲಿಟ್ಟಿಯೇನ ನೀ ಸಾಣಿಗೆ ಒಟ್ಟ ಸಿಗವಲ್ದು. ಏ ಅಲ್ಲೇ ಇವ್ನ ಇಟ್ಟಿವಲ್ಲ ಎಲ್ಲ ಮರಪರ ಇಟ್ಟಿನಲ್ಲ ಒಳ ಮೇಲೆ ಇಲ್ಲನ ಒಳ ಮ್ಯಾಗ ನೋಡು ಆ ಗುಣದಾಗ ಇಟ್ಟಿನಲ್ಲಿ ನಿನಗೆ ಏನೇನು ಸಿಗಲ್ಲ ನೋಡು ಪಂಚವ. ಅಯ್ಯ ಕತಿಯ ನೀನ ಎಲ್ಲ ಇಟ್ಟು ಮರ್ತಿರ್ತಿ ನೋಡು. ಇಲ್ಲ ಅಂದ್ರೆ ಏನು ಸಣ್ಸಕ್ ತಗೊಂಡಿರ್ತಿದಿ, ಹೊರಗೆ ಕುಂತ್ರ ಹೊರಗೆ ಇಟ್ಟು ಬಂದಿರ್ತಿದಿ, ಹೊರಗಲ್ ಗುಣದಾಗ ಇಲ್ಲಿ ಇಲ್ಲಿ ಎಲ್ಲ ಇಟ್ಟಿಯನ್ನ ನೋಡು ಬೇವ ಎಲ್ಲ ಹುಡುಕಿ ನಾನು ಕಾಣವಲ್ದು ಸಿಗವಲ್ಲ ನನಗೆ. ಗಾಯತ್ರಿ ಕೇಳು, ಗಾಯತ್ರಿ ಗೊತ್ತಿರ್ತ ಗಾಯತ್ರಿ ಕೇಳು. ಏ ಅಕ್ಕಿರಿ ಹುಡ್ಕಾಕತ್ತಾಳ ಬೇ ಗಾಯತ್ರಿನ. ತಡಿ ಅತ್ತಿಗೆಮ್ಮ ಕೇಳ್ತೀನಿ. ಅತ್ತಿಗೆಮ್ಮ ಅತ್ತಿಗೆಮ್ಮ. ಏನವ ಪಂಚವ? ಅದು ಸಾಣಿ ಅಂತ್ರಿ, ಜೋಳ ಅದನ್ನ ಹಸ ಮಾಡ್ಯಾಳಲ್ಲ ಒಂದಿಷ್ಟು ಸಾಣಿಸ್ತಾಳ, ಅದಕ್ಕೆ ಮತ್ತೆ ಹಳ್ಳು ಪಳ್ಳಿ ಇದ್ರ ಭೂತವು ಸಾಣಿಗೆ ಸಾಣಿಗೆ ಅನ್ನಕತ್ತಾಳ. ಸಾಣಿಗೆ ನೋಡಿರೇನೆ? ಅತ್ತಿಯಾರ ಹಸ ಮಾಡಕತ್ತಿದ್ರು ಗೋಧಿನ ಅಲ್ಲಿ ಹೊರಗ ಕಟ್ಟಿ ಮ್ಯಾಗ ಇಟ್ಟು ಬಂದ್ಯಾರ ಏನ ನೋಡು. ಅಲ್ಲಿ ಹೊರಗೆ ಗುಣೆ ಐತಲ್ಲ, ಗುಣೆದಾಗ ಏನ್ ರಿಟ್ಟರ ನೋಡೋ ಒಂದಿಟ್ಟು ಕೂಸೊಂದು ಕೈ ಬಿಡ್ವಲ್ದವ, ಅದಕ್ಕೆ ನೀವು ಹೋಗಿ ಪಟ್ಟನ ಹೋಗಿ ನೋಡು. ಹೌದನ್ರಿ? ಎದ್ನನ್ರಿ? ಎದ್ದಾನ. ಎದ್ದು ಏನು ಬೊಂಬಾಟ ಮಾಡ್ತಾನ ಅಂದ್ರೆ ಬ್ಯಾಡದ ಮಾತು 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 ಅದೇನ ಅಂತಾರಲ್ಲ ಅದು. ಏ ಹೋಗ ಹುಡುಕ್ ಒಂದಿಟ್ಟು ನೋಡವ ಒಂದಿಟ್ಟು ಪಂಚವ. ಹೋಗು, ನಿನಗೆ ಸಿಗ್ಲಿಲ್ಲ ಅಂದ್ರೆ ಗಾಯತ್ರಿಗಾರ ಹೇಳು, ಗಾಯತ್ರ ಕೊಡ್ತಾಳ. ನಾನು ಹಸ್ ಮಾಡವಾದ್ವು ಬೆಂಚು ಕಲ್ಲು ಪಲ್ಲು ಇರ್ತಾವು, ಅದಕ್ಕೆ ಬೆಂಚ್ ಕಲ್ಲವು ಸಣ್ಣ ಕಾಣೋದಿಲ್ಲ ನನ್ನ ಕಣ್ಣಿಗೆ, ಸಾಣಿಸ್ಬಿಟ್ರೆ ಬೂತವು. ಹೋಗು, ಹುಡುಗರು ಪುಡುಗರು ತಿನ್ನೋದು ಎದಕ್ಕೆ ಬೇಕು, ಗಂಡ್ಮಕ್ಳು ಉಂತಾರ, ಹೋಗು. ಅಯ್ಯ ಹ್ಞೂ ನಮ್ಮವ್ವ ಎಲ್ಲ ಇಡ್ತಾಳ ಆತಿಯಮ್ಮ, ನಮ್ಮನ್ನೆಲ್ಲರನ್ನು ಇಡೀ ಮನಿ ಎಲ್ಲ ಹುಡುಕಿಸ್ತಾ. ಇರ್ವಲ್ದಕ್ಕೆ ಹೋಗ ಯವ್ವ ನಾ ವಯಸ್ಸು. ಅಯ್ಯ ಅದು ನೋಡ ನಮ್ಮ ಗಿರ್ಜಾ ಮತ್ತು ನೋಡೋದು ಒಂದಿಟ್ಟು ಮೇಘನ ಅಲ್ಲ, ಅದು ನಮ್ಮ ಮೇಘವಲ್ಲ. ಅಯ್ಯ ಹೌದು, ಅಕ್ಕ ಬಂದವ. ಏನಿದು ಹೇಳ್ದ ಕೇಳ್ದ ಬಂದ್ಲ ನಿಮ್ಮ ಅಕ್ಕ, ಅದು ಹುಡುಗಿ ಕರ್ಕೊಂಡು. ಆತಾಯ್ತು ಹೋಗು ಪಂಚವ, ನೀರು ಕೊಡು ಹೋಗವ. ಹೂವ ಹೋದೆ. ಏನನ್ರಿ ಯಾಕ ಮಕನು ಸಪ್ಪ ಐತ್ರಿ ಎತ್ತಿಯಾರ? ಯಾಕ ಭಾಳ ಸಪ್ ಮಾಡ್ಕೊಂಬರಕತ್ತಾಳ, ಹತ್ತಾಳ ಅನ್ಸತ್ರಿ, ಮಕನು ದಪ್ಪ ಆಗೈತೆ ನೋಡ್ರಿ. ಅಕ್ಕ ಆರಾಮದಿಯಾ? ಕಕ್ಕಿ ಮೇಘ ಆರಾಮದಿಯಾ ಯವ್ವ? ನಾನು ಆರಾಮದ್ದೀನಿ, ನೀನು? ನಾನು ಆರಾಮದ್ದೀನಿ ನೋಡು. ಅಕ್ಕ ತಗೋ ನೀರು. ಏನಾಯ್ತು, ಯಾಕೆ ಹಿಂಗದಿ? ಯವ್ವ ಸರಳ ತಗೋ, ಇಲ್ಲಿ ಇದನ್ನ ತಗೋ, ಇವು ನಾವು ಪುಟ್ಟ್ಯಾಗ ತುಂಬಿಡು. ಈಗ ನಾ ಬೇಕಾದ್ರೆ ಸಾಣಿಗೆ ಹುಡುಗಿ ಎಲ್ಲ ನಾನು ಸಾಣಿಸ್ತೀನಂತ ತೆಗೆದಿಡು. ಯಾಕ ಹುಡುಗಿ ಬಂತ? ಬಾ ಬೇ ಗಿರ್ಜವ, ಒಳಗೆ ಬಾ. ಯಾಕ ಒಳ ಬಾರ, ಅಲ್ಲಿ ನಿಂತಲ್ಲ. ಯವ್ವ ಆರಾಮದಿಯಾ? ಹ್ಞೂ ನನ್ನ ಮಗಳ. ಯಾಕ ದನಿ ನಡಗಕತ್ತಲ್ಲ, ಏನಾತ? ಕೈಯಾಗ ಒಂದು ಕೈ ಚೀಲಿಲ್ಲ, ಏನೂ ಇಲ್ಲ, ಏನು ಗುದ್ದಾಡಿ ಬಂದ್ಯಾ? ಬಾ ಒಳಗೆ ಬಾ, ಇರುವಲ್ಲಕ್ಕೆ ಒಳ ಬಾ, ಮೊದ್ಲು ಒಳ ಬಾ. ಅತ್ತಿಯಮ್ಮ ಆರಾಮದೀರಿ? ಅಣ್ಣ ಆರಾಮದನ್ರಿ? ಕೂಸಿ ಏನು ಮಾಡತೈತ್ರಿ? ಹ್ಞೂನವ ನಾವೆಲ್ಲ ಆರಾಮದೀವಿ. ನೀನು ಏನು ಜಗಳ ಆತನ? ಏನಾತ? ಬಾ ಕುಂದ್ರ, ಬಾ ನೀರು ತತ್ತೀನಿ. ಗಾಯತ್ರ ಬೇ ಗಾಯತ್ರ, ನೀರು ತೊಂಬ ಇಲ್ಲ ಅಕ್ಕಗ. ಯವ್ವ ಈಗ ಮಕ್ಕೊಂಡನ, ಯಾವಾಗನ ಕಿರಿಕಿರಿ ಮಾಡಕತ್ತಿದ್ದ, ಯಾಕೆ ಏನ ಒಟ್ಟ ಕೈಯ ಬೀಳಿಲ್ಲ, ಈ ಮಕ್ಕೊಂಡನ ಅದಾನ ಒಳಗದಾನ. ಬಾಲೆಯಲ್ಲಿ ಸುಬ್ಬಿ ಮೇಗಿ ಬೇ ಕೈಕಲ್ ಮುಖ ತಕೋ. ಈ ಒಂದು ಈಸದ ಕೈಯನು ಈ ಒಂದು ಹಸ ಮಾಡಿಟ್ಟು ಬರ್ತೀನಿ, ತುಂಬಿಡು ಅಂತ ಹೇಳಿ ನಾನು ಗಾಯತ್ರಗಾರಿ ಹೇಳ್ತೀನಿ, ತುಂಬ್ತಾರ. ನೀ ನೋಡಿ ಕೈಕಲ್ ಮುಖ ತಕೋ ನೋಡಿ. ಯವ್ವ ಒಳಗ ಹೊರಗ ನೀರು ಕೊಟ್ಲಲ್ಬೇ, ಕಾಲ್ ಮೇಲೆ ಹಾಕೊಂಡು ಕೈ ಮಖ ತಕ್ಕೊಂಡ ಬಂದೀನಿ. ಏನ್ ಸರಿ ತಕ್ಕೊಳ್ಳಿ, ಹಾಗ ತಕೋ ಅಂದ್ರೆ ಆತು. ಕುಂದ್ರು ಕುಂದ್ರು, ಒಂದು ನಿಮಿಷ ಕುಂದ್ರು, ಮಾತಾಡ. ಮ್ಯಾಕ್ ಕುಂದ್ರ, ನೀನೇನು ಕೆಳಗೆ ಕುಂತಿಯಲ್ಲ. ಇರ್ಲಿ ಬಿಡತ್ತಿಗೆಮ್ಮ, ಏನಾಗುದಿಲ್ಲ, ಸ್ವಚ್ಛ ಅದಾವಲ್ಲ, ನೀವೇನು ದಿನ ನೆಲ ಒರೆಸ್ತೀರಿ ಬಿಡು. ಅಕ್ಕ ಆರಾಮದಿಯಾ? ಯಾವಾಗ ಬಂದಿ? ಬಂದೆವ ಇದ ಒಂದು 2 ನಿಮಿಷ ಆಯ್ತು ನೋಡಿ. ಇದ ಬಂದು ಹೊರ ಕೈ ಕಾಲು ಮುಖ ತಕೊಂಬಂದು ಕೂತೆ, ಅವು ನೀನು ಕರೆದ್ಲ. ಅಲ್ಲೇ ನಡಿ ಅಡಿಗೆ ಮನೆಗೆ, ಏನು ಇದು ಐತಿ ಅಡಿಗೆ ಐತಿ, ನಡಿ ಹಚ್ಕೊಡ್ತಾಳಲ್ಲೇ. ನಡ್ರಿ ಅಡಿಗೆ ಮನೆ ನಡಿ. ಮೇಘವ ನಡಿಯವ. ಯವ್ವ ನನಗೆ ಒಟ್ಟಸ್ತಿಲ್ಲ, ನಂಗೆ ಈಗೇನು ತಿನ್ನಕ ಉಣ್ಣಕ ನೀರು ಪಾರಿ ಏನು ಬೇಡ, ಮನ್ಸಿಗೆ ಒಂದೀಟು ನೆಮ್ಮದಿಲ್ಲ, ಮನ್ಸಿಗೆ ಒಂದೀಟು ಸುಖ ಇಲ್ಲ. ಆಕೆ ಮೇಘನ್ ಕರ್ಕೊಂಡೋಗಿ ಏನ್ರ ಉಣ್ಣಕ್ಕೆ ಕೊಡ್ರಿ, ಆಕೆ ಉಣ್ವಾಳ ಕುಡಿಗಿ. ನಂಗೆ ಹೊಟ್ಟಸ್ತೈತಿ, ನಾನು ಮುಂಜಾನಿದ್ದ ಏನು ತಿಂದಿಲ್ಲ. ಮೇಘ ಬಾ, ನಿಂಗ ರೊಟ್ಟಿ ಪಲ್ಯ ಐತಿ ಹಚ್ಕೊಡ್ತೀನಿ, ಉಣ್ಣಕ್ಕಂತೆ ಅಂತ. ಬಾ ಅಡಿಗೆ ಮನೆಗೆ ಹೋಗ್ಬಾ. ಬಂದಿ ಕಕ್ಕಿ. ಏನಾತು ಹೇಳ ಮೊದ್ಲು. ಹಂಗತ ನೀನು ಸಪ್ಪಗೆ ಇದ್ದಿ ಸುಮ್ಮನೆ ಇದ್ದಿ ಅಂದ್ರ ನಮ್ಗೆ ಯಾರಿಗೂ ಏನು ಗೊತ್ತಾಗದಲ್ವೇ? ಏನಾತ ಅನ್ನೋದರ ಹೇಳ್ಬೇ. ಯಾಕೆ ಹಿಂಗೆ ಸುಮ್ಮದಿದಿ? ಮಾತಾಡ.
ಅಲ್ಲೇ ಕುಂತ್ ತಿನ್ಬೇಕಿಲ್ಲ ಮೇಘವ? ಅತ್ತಿ ನಾನು ಇಲ್ಲೇ ಉಂತೀನಿ, ನನ್ನ ಅಡಿಗೆ ಮನೆಗೆ ಅಲ್ಲ. ಹೋಬೆ ಗಿರಿಜಾ, ಹೋಗು, ನೀನು ಒಂದೆರಡು ರೊಟ್ಟಿ ತಿನ್ನು ಹೋಗು. ಅದ ಹೋಗು, ರೊಟ್ಟಿ ಅಡಿಗೆ ಐತಿ, ಉಣ್ಣು ಹೋಗು. ಬಾರ, ಯಾಕ ಹಂಗೆ ಇದು ಮಾಡ್ತಿದ್ದಿ? ಬಾ ಉಣ್ ಬಾ. ನಂಗೆ ಸಮಾಧಾನ ಇಲ್ಲ, ಮನ್ಸಿಗೆ ನೆಮ್ಮದಿಲ್ಲ. ಉಣ್ಣಂದ್ರೆ ಹೆಂಗ್ ಉಂಡ್ಲ ನಾನು? ಆ ಹುಡಿ ಉಡ್ವಲ್ದಕ್ಕ ಬಿಡ್ರಿ. ಈ ಕಡೆ ಬಾ ಇಲ್ಲಿ ಬಾ, ಇಲ್ಲಿ ಕುಂತು ಉಣ್ ಬಾ, ನನ್ನ ಮಕ್ಳು ಬಾ. ಅಮ್ಮ ಆಕಿ ಹೊರಗ ಉಣ್ತೀನಂದ್ಲ ಬೇ, ಅದಕ್ಕೆ ನಾನು ಸುಮ್ಮನೆ ಬಂದೆ. ಅಕ್ಕಗೆ ನೀಡ್ಕೊಳ್ಳೇನ? ಆಕಿ ಒಳ್ಳಂತಡಿವ, ಒಂದಿಟ್ಟು ಸಮಾಧಾನ ಆಗಲಿ, ಆಮೇಲೆ ನೀನು ನೀಡ್ಕೊಡಕ್ಕಂತೆ ಅಂತ ಸ್ವಲ್ಪ ಸುಮ್ಮಿರು. ಹೇಳ್ಬೆ, ಏನಾತು ಗಿರ್ಜವ್ವ? ಏನಿಲ್ಲವ, ಅದು ಹೆಂಗೆ ಹೇಳ್ಬೇಕಂತನ ಗೊತ್ತಾಗೋಲ್ದು. ಹಡಿಯಕ್ಕ ಬಂದಾಳನ್ನ ನಮ್ಮ ಈಕಿ ಸುಜಾತ. ಇಲ್ಲಂತವ, ಅವರು ಹೋದ್ ಸರಿ ಹೆಂಗೆ ಹಡ್ಯಾಕೆ ಕಳಿಸಿದ್ದಿಲ್ಲ, ಈ ಸರಿನೂ ಹಡ್ಯಾಕೆ ಕಳಿಸಿಲ್ಲ. ಹೆರಿಗೆ ಆದ್ಮೇಲೆ ಬೇಕಾರೆ ಕೂಸು 5 ತಿಂಗಳದ 6 ತಿಂಗಳದ ಆದ್ಮ್ಯಾಗ 1 ತಿಂಗಳಾಗ ಇಟ್ಕೊಂಡು ಕಳಿಸುವಂತ್ರಿ ಅಂತ, ನಾವು ಯಾವುದೇ ಕಾರಣಕ್ಕೂ ಕಳಿಸಲ್ಲ ಅಂತಂದು ಅವ್ರ ಅತ್ತಿ ಹೇಳಿ ಕಳಿಸಿದ್ಲು. ಹೋಗಿದ್ದ ನಿಮ್ಮ ಅಣ್ಣ ಕರೆಯಕ, ಮತ್ತು ಹೋದ್ರೂ ಹಂಗೆ ಹೇಳಿದ್ರಲ್ಲ, ಮತ್ತೆ ಇರುವಲ್ಲ ಬಿಡು ಅಂತ ಸುಮ್ಮನೆ ನಾನು. ಹೌದನ ಯವ್ವ, ನಿಮಗೆ ನೆನಪೈತನ ಸುಜಾತ ಗಂಡಗ ಒಬ್ಬಕಿ ನಮ್ಮ ವಿರೂಪಾಕ್ಷಿಗೆ ಒಬ್ಬಕಿ ಕುಣಿಯಾಕಿ ರೂಪಮತಿ ಅಂತಂದ ಗಂಟು ಬಿದ್ದಿದ್ಲಲ್ಲ, ನೆನಪೈತನ ನಿಮಗೆ? ಹಾಂ, ನೀನು ಯಾಕೆ ಆಕಿ ನೆನಪು ಮಾಡ್ಕೊಂಬಂದಿ? ಈಗ ಏನಾತೀಗ? ಈಗ ಮತ್ತೆ ಏನಾರ ತೊಂದರೆ ಐತೆ ನಮ್ಮ ಸುಜಾತಗ? ಇಲ್ಲವ, ಈ ಸರಿ ಸುಜಾತಗಲ್ಲಿ ತೊಂದರೆ ಆಗಿರೋದು ಆಕಿಯಿಂದ ನನ್ನ ಕುಟುಂಬಕ್ಕೆ ತೊಂದರೆ ಆಗೈತವ. ನನ್ನ ಗಂಡ ಅಕ್ಕಿ ಮನೆಯಾಗ ಹೋಗದನಂತ ಯವ್ವ. ಎಲ್ಲದನು ಏನು ಎಂತೂ ಏನೇನೇನೇನೇನು ಗೊತ್ತಿಲ್ಲ. ಆಗ್ಲೇ 15-20 ದಿನದ ಮ್ಯಾಗ ಆದ್ಬಿಡು, ತಿಂಗಳಗಂಟ್ಲೆನ ಆತನ ಒಟ್ಟ ಮನೆ ಕಡೆ ಬರುವಲ್ಲ. ಈಗ ಪೂರ 15-20 ದಿನದಿಂದ ಪೂರ ಬರೋದು ಹೋಗೋದನ್ನು ಬಂದ್ ಮಾಡ್ಯಾನ. ಅದನ್ನ ಕೇಳಿ ಅಮ್ಮರಿತು ಗೊತ್ತಾಗಿ, ಮೊದಲ 2.5 ಎಕರೆ ಹೊಲ ಬೇರೆ ಬರೆದು ಕೊಟ್ಟಾನಂತ. ಅದು ಗೊತ್ತಾಗಿ ಸುಜಾತ ರತ್ತಿ ಬಂದು ನಮ್ಮ ಅತ್ತಿ ಮುಂದೆ ಹೇಳಿ ಹೋದ್ರ. ಏನಂತಾಳ ಮತ್ತೆ, ಒಬ್ಬಕಿನ ಯಾಕ 2-3 ಮಂದಿನ ಹೆಂಗಸ್ರು ಮಾಡ್ತಾನ, ನೀನ್ ಯಾಕೆ ಅಷ್ಟು ಬೇಜಾಡ್ತಿದಿ? ನೀ ಸುಮ್ಮನಿರಲ್ಲ, ನೀನು ನಿಂದ ಏಟೈತೆ ಅಟ್ ಮಾಡು, ದುಡ್ದು ನನಗೆ ಹಾಕು, ತಿಂತೀನಿ ಅಂತಾಳ. ಈಗ ಮತ್ತಿವತ್ತು ಜಗಳಕ್ಕೆ ಬಿದ್ದು ನಿನಗೆ ನಿನ್ನ ಮಗಳಿಗೆ ಯಾಕೆ ಹಾಕಲ್ಲ? ನನ್ನ ಮಗನೂ ಇಲ್ಲ, ಇಲ್ಲಿಂದ ಹೋರ್ ನೀವು ಅಂತಂದು ಕುತ್ತಿಗೆ ಹಿಡಿದು ಹೊರಗೆ ಹಾಕ್ಯಾಳ್ಬೇ ನನ್ನ ಮಗಳನ್ನ ಯವ್ವ. ಯೋ ನನ್ನ ಶಿವನ ಆಟ, ಅದಕ್ಕೇನ ಬಂತ ಇಬ್ಬರಿಗೆ ಹೆಣ್ಣಿಗೆ? ನಾನೇನೋ ತಿಳ್ಕೊಂಡಿದ್ ಬಿಡು, ನಿಮ್ಮ ಅತ್ತಿನ ಬರೀ ರೊಕ್ಕ ಕಷ್ಟ ಪಡಂಬೂತ ಅನ್ಕೊಂಡಿದ್ದೆ. ಇಂಥ ಪರಿ ಮಗಗ ಬೆಂಬಲಿಸಿ ಮಾತಾಡ್ತಾಳಂದ್ರೆ ಏನದು? 2.5 ಎಕರೆ ಹೊಲ ಹಚ್ಚಾನಂದ್ರೂ ಈಗ ನಿಮ್ಮ ಅತ್ತಿಗೆ ಏನೋ ಅನ್ಸವಲ್ದ ಅದಕ್ಕೆ? ಈಗ ನಮ್ಮ ಮಗ ಮಾಡಿದ್ದೆ ಸರಿ ಅಂತಾಳ? ಅಯ್ಯಯ್ಯ, ಭಾರಿ ಕಷ್ಟ ಬಿಡಯ್ಯವ ಕರೆನ. ಅಲ್ಲ, ತಿನ್ನಕ್ಕಿಲ್ಲಂದ್ರು ತಡ್ಕೋಬೋದು, ಉಣ್ಣಕ್ಕಿಲ್ಲಂದ್ರು ತಡ್ಕೋಬೋದು. ಏನು ಹೆಂಗ ಹೊಂದಾಣಿಕೆ ಮಾಡ್ಕೊಂಡು ಹೋದೆವು ಹೆಣ್ಮಕ್ಳು. ಗಂಡನ ಮನೆಗೆ ಬರಲ್ಲ ಅಂದ್ರೆ ಹೆಂಗವ ಅಂತೀನಿ ನಾನು. ಅಯ್ಯ, ಅದೇಂತದೈತ ನಿಮ್ಮ ಅತ್ತಿ? ನೋಡ್ರಿ ಅದಿಯಮ್ಮ, ಈಗ ನಾನಂತರೂ ಏನು ಮಾಡ್ಬೇಕಂತಾನೆ ಗೊತ್ತಾಗಲಿಲ್ಲ. ನನ್ನ ಕರೆನ ನಂಗೆ ಗೊತ್ತು, ಇಲ್ಲಿ ಬಂದ್ರೆ ಅನ್ನಕ್ಕೆ ತೊಂದರೆ ಆಗತ್ತ, ನಿಮಗೆ ತೊಂದರೆ ಆಗತ್ತ. ಈಗಾಗಲೇ ಪಂಚಾವ್ ಮನೆಯಾಗದಾಳ. ನಾನಂದ್ರೆ ಮತ್ತೆ ಪಾಪ ನಾಳೆ ನಮ್ಮ ಗಾಯತ್ರನ ಮನೆಗೆ ಮದ್ವೆಗೂ ತೊಂದರೆ ಆಗತ್ತಂತಂದು ಎಷ್ಟು ನಾನು ತಡ್ಕೊಂಡೆ. ಇವತ್ತು ಕುತ್ತಿಗೆ ಹಿಡ್ದ ಹೊರಗೆ ಹಾಕ್ಬಿಟ್ಟಲ್ರಿ ನಮ್ಮ ಅತ್ತಿ. ಏನ್ ಮಾಡ್ಬೇಕ್ರಿ ಅತ್ತಿಗೆಮ್ಮ, ನಿಮ್ಗೆ ಜೀವ ತಿನ್ನಕ್ ಬಂದ್ಬಿಟ್ಟು ನೋಡ್ರಿ. ಇಲ್ಲವಾ, ಇಲ್ಲ ಹಂಗನಬೇಡ. ಯಾವತ್ತು ಮನೆ ಹೆಣ್ಮಕ್ಳು ಜೀವ ತಿನ್ನಕ್ಕೆ ಬರೋದಿಲ್ಲ. ನನಗೆ ಬುದ್ಧಿ ಬೆಟ್ಟಿಗೈತಿ, ನಾ ಹಂಗೆ ತಿಳ್ಕೊಳ್ಳೋದು ಇಲ್ಲ. ನೀನು ಹಂಗೆ ಅನ್ಕೊಳಕ್ಕೂ ಹೋಗ್ಬೇಡ. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರು. ಅಲ್ಲಾದರೂ ದುಡ್ಡು ತಿಂತೀನಂದೆ, ಇಲ್ಲಾದರೂ ದುಡ್ಡು ತಿನ್ನು. ಈಗ ಪಂಚವ, ನಾನು ಏನು ಪಂಚವ ನೀ ಹೇಳವ, ನಿನಗೇನ್ರ ಅಂತೀನ ನಾನು? ಏನಾರ ಮಾಡಂತೀನ? ನೀವನ್ ನನ್ನ ಕೈಲಿ ಏನೂ ಮಾಡಿಸೋದಿಲ್ಲ. ಇನ್ನು ಕೂಸು 1 ವರ್ಷದ್ದಾಗಿಲ್ಲ, 1 ವರ್ಷದ್ದಾದ್ಮೇಲೆ ಮಾಡುವಂತ್ರಿ ಅಂತ ಬಿಡು ಅಂತಂದು ನಾನು ಸಣ್ಣ ಪುಟ್ಟ ಅಡಿಗೆ ಮಾಡ್ತೀನಿ. ಮತ್ತು ಮ್ಯಾಗಲು ಎಲ್ಲ ಕೆಲಸನೂ ಅವರ ಇಬ್ಬರು ಅಕ್ಕ ತಂಗಿನ ಮಾಡ್ತಾರೆ. ಮತ್ತು ಇರೋದು ಹೇಳ್ತೀನವ. ಹೇಳ ಯವ್ವ ಪಂಚವ, ನಾನು ಏನ್ರ ಅಂತೀನ ನಿನಗೆ? ಅಂದಿನ ಯವ್ವ? ಅತ್ತಿಗೆಮ್ಮ, ಸುಳ್ಳು ಹೇಳಿದ್ರೆ ಕರೆನ ನನ್ನ ಬಾಯ ಹುಳ ಬಿದ್ದಕ್ಕವ್ರಿ. ಏನೂ ಅಂದಿಲ್ರಿ. ನೀವು ಕೂಸು ಆಡ್ದೈತಂತಾನೆ ನಾವು ಕೆಲಸ ಮಾಡೋದು ಬೇಡ ಅಂತಿಬಿಟ್ರೆ ನಿಮ್ಮನ್ನು ಕೆಲಸ ಮಾಡಕ್ಕೆ ಹಚ್ಚಬಾರ್ದು ಅನ್ನೋದು ಆ ಥರ ಏನೂ ಇಲ್ರಿ. ನೀವು ತಪ್ಪು ತಿಳ್ಕೊಬೇಡ್ರಿ. ನಮ್ಗೆ ನಿಮ್ಮಿಂದ ಏನು ತೊಂದರೆನೂ ಇಲ್ರಿ. ಅಲ್ಲಲ್ಲೇ, ಇದು ಏನ್ಲೇ ಇದು? ಎಲ್ಲ ಹೆಣ್ಮಕ್ಳು ಹಂಗೆ ಗಂಡ ಬಿಟ್ಬಿಟ್ಟು ತವ್ರ ಮನೆ ಬಂದು ಕುಂತ್ರೆ ನೋಡಾರಲ್ಲ ಏನಂತಾರ ಕಬ್ರ ಐತನ್ಲೇ ಗಿರಿಜ. ಅಕ್ಕಿದಂತ್ರು ಬಿಡು, ಅದು ದೊಡ್ಡ ಸಮಸ್ಯೆಕ್ಕಿದು. ಅತ್ತಿಯರ, ನೀವೊಂದಿಟ್ಟು ಸುಮ್ಮನಿರ್ರಿ. ನಿಮ್ಮ ಮಗ ಬರಲಿ, ಕುತ್ಕೊಂಡು ಎಲ್ಲರೂ ಮಾತಾಡೋಣ. ಹೊಲಕ್ಕೆ ಹೋಗ್ಯಾರ ಅವರು. ಯವ್ವ, ನನಗಂಕರು ಏನು ತಿಳಿವಲ್ದವ ಸರಳ. ಕರೆನ ಹೇಳ್ತೀನಿ ಕೇಳು. ನೋಡು ಗಿರ್ಜವ್ವ, ನಾವು ಮಾತಾಡಿ ಕರ್ಕೊಂಬರೋಣ. ನಾ ಅಮ್ಮರನ್ನ ಪಾರ್ವತಮ್ಮರ ಕರ್ಕೊಂಬಂದು ಹೋಗಿ ಮಾತಾಡಿ ನಿನ್ನನ್ನು ಬಿಟ್ಟು ಬರ್ತೀವಂತ. ಬೇಡ, ನೀನು ನಮ್ಮ ಮನೆಗೆ ಇರೋದು ಬೇಡ. ಅಕ್ಕ,
ಮಾವಾರ್ ಚಲೋ ಆಗಿದ್ರಲ್ಲಕ್ಕ, ಎಷ್ಟು ಚಲೋ ಆಗಿದ್ರು, ಮತ್ತೆ ಹಿಂಗಾದ ಅಂತಿ ನಾನು. ಅದೇನೋ ಅಂತಾರಲ್ಲೇ, ಅದು ಕಲ್ತ್ ಚಾಳಿ ಕಲ್ಲಾಕಿದ್ರು ಹೋಗೋದಿಲ್ಲ ಅಂತ. ಹಂಗ ಅವು ಮೊದ್ಲಾಗಿದ್ದನು ಕುಡಿಯೋದು ಮತ್ತ ಇಂಥದ್ದು ಇತ್ತ ಚಟ. ಅವು ಮತ್ತೆ ಒಂದಿಷ್ಟು ದಿನ ಮಗಳು ಹುಟ್ಟೋವರೆಗೂ ಚಂದ ಇದ್ದ. ನಾನು ಬಸರಾದ ಕೂಡಲೇ ಮಗಳು ಹುಟ್ಟಿದಾಗಲೂ ಚಂದ ಇದ್ದ. ಆಮೇಲೆ ಈಕಿ ತುಂಬ ಕತ್ಲೋಣ ಮತ್ತೆ ಗಂಡು ಹುಡುಗ ಆಗ್ಬೇಕಿತ್ತು ಬೇಸಿರೋದು, ಗಂಡು ಹುಡುಗ ಆಗ್ಬೇಕಿತ್ತು ಬೇಸಿರೋದು. ಮತ್ತೆ ನಿಂದ್ರಲಿಕ್ಕಿಗೆ ಚಲೋ ಮಾಡತ್ಲಿಗೆ ನಾತ ಮತ್ತೆ ಏನೇನು ತೆಲಗ ತಗೊಂಡೇನು ನನ್ನ ಗಂಡ ಮತ್ತೆ ಹಿಂಗೆ ಮಾಡಕತ್ತಾನ.